ಪೇಪರ್ಸ್ಗಳು ಅದಾವ? ಪೇಪರ್ಸ್ ಅದಕ್ಕೆ ಏನಿಲ್ಲ ಸರ್, ಏನಿಲ್ಲ ಸರ್, ಮುಂದಿಲ್ಲ. ಇದು ನಮ್ಮ ಟ್ರೆಡಿಷನಲ್ ಬೋರ್ಡ್ ಸೈಡ್ನಿಕ್ ಇದೆ. ಇದು ಪ್ರೈವೇಟ್ ಕೊಟ್ಟರು? ಅದು ಪ್ರೈವೇಟ್ ಅಂడి. ಇದು ಪ್ರೈವೇಟ್ ಕೊಟ್ಟರು? ಹಾಂ ಸರ್. ನಿಮಗೆ ಗೌರ್ಮೆಂಟಿಂದ ಏನೋ ಅನುಕೂಲ ಏನಾದ್ರು ಕೊಟ್ಟಿದ್ದಾರೆ? ಗೌರ್ಮೆಂಟ್ದಾಗ ನಮ್ಗೆ ಏನು ಅನುಕೂಲ ಕೊಟ್ಟರೆ ನಾವು ಗೌರ್ಮೆಂಟ್ದು ಏನೋ ಸಹಾಯ ತೊಗೊಂಡ್ರಿ ಸರ್. ಅಲ್ಲ, ಗೌರ್ಮೆಂಟಿಂದ ನಾವು ಏನೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಹಾಂ, ಗೌರ್ಮೆಂಟ್ದು ಏನು ಸರ್ಟಿಫಿಕೇಟ್ ಸರ್? ಏನಿಲ್ಲ. ಏನಿಲ್ಲ ಸರ್. ಶಾಸಕರ ತವರಲ್ಲೇ ನಕಲಿ ಡಾಕ್ಟರ್ ದರ್ಬಾರ್. ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿರುವ ನಕಲಿ ವೈದ್ಯರ ಜಾಲದ ಬಗ್ಗೆ ನಾವು ವರದಿ ಮಾಡ್ತಲೇ ಬಂದಿದ್ದೀವಿ. ಆದರೆ ಇಂದು ನಾವು ಬಯಲಿಗೆಳ್ತಿರುವ ಈ ಸುದ್ದಿ ಕೇಳಿದ್ರೆ ನೀವು ದಂಗಾಗ್ತೀರಾ. ಸಾಕ್ಷಾತ್ ಜನಪ್ರತಿನಿಧಿಗಳ ಕಣ್ಣೆದ್ರೆ ಕೇವಲ 10ನೇ ತರಗತಿ ಓದಿದವನೊಬ್ಬ ರಾಜಾರೋಷವಾಗಿ ಬಾಡಿ ಅಲೈನ್ಮೆಂಟ್ ಹೆಸರಲ್ಲಿ ದಂಧೆ ನಡೆಸುತ್ತಿದ್ದಾನೆ. ಇಷ್ಟೆಲ್ಲ ನಡೀತಿದ್ರು ಆರೋಗ್ಯ ಇಲಾಖಾ ಅಧಿಕಾರಿಗಳು ಯಾಕೆ ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ? ಎಲ್ಲಿದೆ ನೋಡಿ ಈ ಬಗ್ಗೆ ನಮ್ಮ ವಿಶೇಷ ವರದಿ. ಹತ್ತನೇ ತರಗತಿ ಪಾಸು, ವೈದ್ಯಕೀಯ ಲೋಕಕ್ಕೆ ಇವನೇ ಬಾಸು. ಇದು ಬಾಗಲಕೋಟೆ ಜಿಲ್ಲೆಯ ತೆರದಾಳ ಮತಕ್ಷೇತ್ರದ ಸ್ಥಳೀಯ ಶಾಸಕ ಸಿದ್ದು ಸವದಿ ಅವರ ತವರು ಗ್ರಾಮ ಬನಹಟ್ಟಿ. ಇಲ್ಲಿನ ಶಿವಾನಂದ ಹಳ್ಳಿಂಗಳಿ ಎಂಬ ವ್ಯಕ್ತಿಯೇ ಇಂದಿನ ನಮ್ಮ ಸುದ್ದಿಯ ಹೀರೋ. ಹೌದು, ಈತ ಓದಿರೋದು ಕೇವಲ 10ನೇ ತರಗತಿ. ಆದರೆ ಈತ ಮಾಡುವ ಹಾವಭಾವಗಳು ಮಾತ್ರ ಯಾವುದೋ ದೊಡ್ಡ ಸರ್ಜನ್ ಮಟ್ಟಕ್ಕಿದೆ. ಯಾವುದೇ ಅಧಿಕೃತ ಪದವಿ ಇಲ್ಲ, ಮೆಡಿಕಲ್ ಕೌನ್ಸಿಲ್ನ ಸರ್ಟಿಫಿಕೇಟ್ ಇಲ್ಲ. ಆದರೂ ಈತ ಬಾಡಿ ಅಲೈನ್ಮೆಂಟ್ ಹೆಸರಲ್ಲಿ ಜನರ ದೇಹದ ಮೇಲೆ ಪ್ರಯೋಗ ಮಾಡ್ತಿದ್ದಾನೆ. ಅವೈಜ್ಞಾನಿಕ ಚಿಕಿತ್ಸೆ ಜೀವಕ್ಕೆ ಕಂಟಕ. ವಿಜ್ಞಾನದ ಅರಿವಿಲ್ಲದೆ, ನರಮಂಡಲದ ಜ್ಞಾನವಿಲ್ಲದೆ ಕೇವಲ ಕೈಚಳಕದಿಂದ ಮೂಳೆಗಳನ್ನು ಸರಿಸುವ ಈತನ ಪದ್ಧತಿ ಅತ್ಯಂತ ಅಪಾಯಕಾರಿ. ಬೆನ್ನು ಮೂಳೆಯ ಮೇಲೆ ಈತ ಮಾಡುವ ಪ್ರಯೋಗಗಳು ರೋಗಿಯನ್ನ ಶಾಶ್ವತವಾಗಿ ಹಾಸಿಗೆ ಹಿಡಿಯುವಂತೆ ಮಾಡಬಲ್ಲವು. ಆದರೂ ಶಾಸಕರ ತವರಲ್ಲೇ ಈ ಅಕ್ರಮ ನಡೀತಿದ್ರು ಯಾರಿಗೂ ಗೊತ್ತಿಲ್ಲದಂತೆ ಇರೋದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳಿಗೆ ವರದಿಯ ಮೂಲಕ ನಾವು ಜಿಲ್ಲಾ ಆರೋಗ್ಯ ಇಲಾಖೆಯನ್ನು ಕೇಳುತ್ತಿರುವ ಪ್ರಶ್ನೆಗಳು ಇಲ್ಲಿವೆ. ಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರ ಗಮನಕ್ಕೆ ಈ ವಿಷಯ ಬಂದಿಲ್ವೇ? ಬಂದಿದ್ರೂ ಮೌನವಾಗಿದ್ದಾರೆಯೇ? ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಈ ಅಕ್ರಮ ಕೇಂದ್ರದ ಮೇಲೆ ದಾಳಿ ಮಾಡಲು ಯಾವುದಕ್ಕೆ ಕಾಯ್ತಿದ್ದಾರೆ? ಅಧಿಕಾರಿಗಳ ಈ ಮೌನದ ಹಿಂದೆ ಯಾವುದಾದ್ರೂ ರಾಜಕೀಯ ಪ್ರಭಾವ ಇದೆಯಾ? ಅಥವಾ ನಕಲಿ ವೈದ್ಯನ ಬೆನ್ನಿಗೆ ಯಾರಾದರೂ ನಿಂತಿದ್ದಾರೆಯೇ? 10ನೇ ತರಗತಿ ಓದಿದವನು ಚಿಕಿತ್ಸೆ ನೀಡಿ ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾರು ಹೊಣೆ? ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿರೋದು ಎಷ್ಟು ಸರಿ? ಅವ್ರದ್ದು ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಸರ್ಟಿಫಿಕೇಟ್. ನಮ್ದು ಎಲ್ಲ ನೋಡಿ ಸರ್, ನಾವು ಸರ್ ನಮ್ಮ ಟ್ರೈನಿಂಗ್ ಕೊಟ್ಟಿದ್ದು ಸರ್ಟಿಫಿಕೇಟ್. ಅದಲ್ಲದೆ ಅಧಿಕೃತವಾಗಿ ಗೌರ್ಮೆಂಟಿಂದ ನಿಮ್ಮ ಕಡೆ ಏನಾದರೂ ಪೇಪರ್ಸ್ಗಳು ಅದಾವ? ಪೇಪರ್ಸ್ ಅದಕ್ಕೆ ಏನಿಲ್ಲ ಸರ್. ನಾನು ಕೇಳ್ತಾ ಇರೋದು KPM ಆ್ಯಕ್ಟ್ ಒಳಗೆ ಸಂಬಂಧಪಟ್ಟ ಯಾವುದೋ ಒಂದು ಚಿಕಿತ್ಸೆ ಅಂತ ಬಂದಾಗ ಅದನ್ನು ವೃತ್ತಿಯನ್ನು ಮುಗಿಸಿರ್ಬೇಕು. ಅದು ನಿಮ್ಮದು ಸಂಬಂಧಪಟ್ಟಂಥ ಇಲಾಖೆ ಕೆಲವೊಂದು ಮಾಹಿತಿ ತೊಗೊಂಬಂದ ಟೈಮ್ದಾಗ ಎಲ್ಲ ಮಾಹಿತಿನೂ ತೊಗೊಂಡ್ಬಂದಿದ್ದೀವಿ ನಾವು. ಅದರೊಳಗೆ ಏನೋ ನೊಂದೈತೆ? ಏನಿಲ್ಲ ಸರ್, ನೊಂದಿಲ್ಲ. ಇದು ನಮ್ಮ ಟ್ರೆಡಿಷನಲ್ ಬೋರ್ಡ್ ಸೈಡ್ನಿಕ್ ಇದೆ. ಇದು ಪ್ರೈವೇಟ್ ಕೊಟ್ಟರು? ಅದು ಪ್ರೈವೇಟ್ ಅಂడి. ಇದು ಪ್ರೈವೇಟ್ ಕೊಟ್ಟರು? ಹಾಂ ಸರ್. ಅಲ್ಲ, ಗೌರ್ಮೆಂಟಿಂದ ನಾವು ಏನೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಹಾಂ, ಗೌರ್ಮೆಂಟ್ದು ಏನು ಸರ್ಟಿಫಿಕೇಟ್ ಸರ್? ಏನಿಲ್ಲ. ಏನಿಲ್ಲ ಸರ್. ಗೌರ್ಮೆಂಟ್ದು ಇದೆ ಸರ್. ನಾವು ಟ್ರೆಡಿಷನಲ್ ಬೋರ್ಡ್ ಸೈಟ್ ಇದೆ. ಇದು ನಾವು ಆಲ್ ಓವರ್ ಇಂಡಿಯಾ ನಮ್ಗೆ ಬೇಕಾದಂಗೆ ಸರ್ ತಿರುವನಂತಪುರ ಬರ್ತಿತ್ತು ಆಲ್ ಇಂಡಿಯಾ. ಅಲ್ಲಿ ನಾವು ಕೆಲಸದ ಇದನ್ನು ಮಾಡಿದ್ವಿ. ಅವರು ಸರ್ ನಾವು ಎಲ್ಲ ಇದನ್ನು ಮಾಡಿನೇ ಏನು ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಹೆಂಗೆ ಏನು ಕೆಲಸ ಅಲ್ಲಿ ಹೋಗಿ ನಾವು ಅವರು ಸ್ವತಃ ನಾವು ಎಕ್ಸಾಮ್ ಅಂತಂದರೆ ಲೈವ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ಸರ್. ಅವ್ರು ಕೊಟ್ಟು ಬೇಕು ಅವ್ರು 8 ಜನ ತೋರಿಸ್ತಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಅವ್ರು ಸಕ್ಸಸ್ ಅಂದ್ಮ್ಯಾಗ ನಮಗೆ ಏನು ಮಾಡ್ತಾರೆ ಸರ್, ಇದನ್ನು ನಮ್ಮ ಲಾಸ್ಟ್ ಸರ್ಟಿಫಿಕೇಟ್ ಸರ್. ಈ ಎಷ್ಟು ವರ್ಷಕ್ಕೆ ನೀವು ಹಾಕಿ? ಈಗ ನಾ ಈಗ ಒಂದು 7-8 ತಿಂಗಳು ಸರ್ ಮಾಡೋದು. ಈಗ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳು ತಮ್ಮ ಬಂದು ವಿಜಿಟ್ ಮಾಡಿದ್ದಾರೆ? ಯಾರು ಬಂದರು? ಇವ್ರು ಬಂದರೆ ನಮಗೆ ಬೆಳಗಾವಿದ ಸ್ಟಾರ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ರೀ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಅವರು ಬಂದಿದ್ದಾರೆ. ಅದು ಇನ್ಶೂರೆನ್ಸ್ ಕಂಪ್ನಿ? ಹಾಂ, ಅದೇ ಸರ್. ಅವ್ರದಕ್ಕೆ ಇದೆ. ಅವರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರೆಲ್ಲ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅವರೆಲ್ಲ ಅದು ಸಂಬಂಧಪಡೋದಿಲ್ಲ ರೀ. ಇಲ್ಲಿ ತಾಲೂಕಾ ಹೆಲ್ತ್ ಆಫೀಸರ್ ಯಾರಾದ್ರೂ ಬಂದಿದ್ರು? ಅವ್ರು ಯಾರು ಬಂದಿರಿ ಸರ್? ಅವ್ರು ಯಾರು ಬಂದಿಲ್ಲ. ಗೌರ್ಮೆಂಟ್ ಅಧಿಕಾರಿ ಬಂದು ನಿಮಗೆ ಏನು ವಿಜಿಟ್ ಮಾಡಿಲ್ಲ? ಕೇಳಿ ಸರ್, ಯಾರು ಬಂದಿಲ್ಲ, ಏನು ಕೇಳಿಲ್ಲ. ಇದ್ರ ಬಗ್ಗೆ ಎಲ್ಲ ನಾವು ಫೇಸ್ಬುಕ್ ಹಾಕಿವಿ, ಎಲ್ಲ ಮಾಡಿದ್ವಿ. ನಾವು ಹೇಳ್ತೇವೆ ಸರ್, ಯಾವುದೇ ರೀತಿ ನಮ್ಮದಂತೂ ನಾವು ಅಂತಿದ್ರೆ ಯಾವುದೇ ರೀತಿ ಮೆಡಿಸನ್ ಒಂದು ಪೇನ್ ಕಿಲ್ಲರ್ ಬಿಗಿನಸ್ ಕೂಡ ಹಾಕಿ. ಇನ್ನಾದರೂ ಸಂಬಂಧಪಟ್ಟ THO ಮತ್ತು DHO ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈತನ ಮೇಲೆ ಕಾನೂನು ಕ್ರಮ ಜರುಗಿಸ್ತಾರಾ ಅಥವಾ ಅನಾಹುತ ಸಂಭವಿಸೋವರೆಗೂ ಕಾಯ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.